ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದವರು ಅರೆಸ್ಟ್ ಆಗಿದ್ದಾರೆ. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡಗೆ ಬ್ಲಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಬೇಡಿಕೆ ಇಟ್ಟವರು ಈಗ ಅಂಧರ್ ಆಗಿದ್ದಾರೆ. ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡಿದವರು ಅಂಧರ್. ಕೋಟ್ಯಾಂತರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಬ್ಲಾಕ್ ಮೇಲ್ ಮಾಡಿ. ಅವರೆಲ್ಲರೂ ಸಹ ಈಗ ಅಂಧರ್ ಆಗಿದ್ದಾರೆ. ಹನಿ ಟ್ರಾಪ್ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಖತರ್ನಾಕ್ ಕಳಿಯವರು ಆರೋಪಿಗಳು ಪ್ರಭಾವಿಗಳ ಸಂಪರ್ಕವನ್ನ ಮಾಡುತ್ತಾ ಇದ್ರು. ಗ್ಯಾಂಗ್ ನಲ್ಲಿ ಓರ್ವ ಯುವತಿ ಸಹ ಭಾಗಿಯಾಗಿದ್ದಾಳೆ. ರೂಮ್ ನಲ್ಲಿ ಯುವತಿ ಬಳಸಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಹಿಡನ್ ಕ್ಯಾಮೆರಾ ಇಟ್ಟ ರೀತಿಯಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ ಬಳಿಕ ನಿಮ್ಮ ವಿಡಿಯೋ ಇದೆ ಅಂತ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಡ್ತಾ ಇತ್ತು ಈ ಗ್ಯಾಂಗ್. ನಂತರದ ದಿನಗಳಲ್ಲಿ ಹರೀಶ್ ಗೌಡಗೂ ಬ್ಲಾಕ್ ಮೇಲ್ ಮಾಡಿತ್ತು ಈ ಗ್ಯಾಂಗ್. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ ದೂರನ್ನ ನೀಡಿದ್ದಾರೆ ಶಾಸಕ ಹರೀಶ್ ಗೌಡ. ಶಾಸಕ ಹರೀಶ್ ಗೌಡ ದೂರಿನ ಅನ್ವಯ ಕೇಸನ್ನ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಂದ ಭರ್ಜರಿ ಬೇಟೆ ಆಗಿದೆ. ಮೈಸೂರು ಮೂಲದ ಸಂತೋಷ್ ಪುಟ್ಟರಾಜು ಬಂಧನ ಆಗಿದೆ. ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಿಗೂ ಬ್ಲಾಕ್ ಮೇಲ್ ಮಾಡಿದ್ದು ಈಗ ಬಯಲಾಗ್ತಾ ಇದೆ. ಹನಿ ಟ್ರ್ಯಾಪು ನನಗೇನು ಮಾಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರ್ಯಾಪ್ಗಳನ್ನ ಮಾಡಿದ್ರು. ನನಗೆ ಪರಿಚಯ ಇರುವಂಥವರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು. ಅವರೆಲ್ಲರೂ ತುಂಬ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು. ಅವ್ರು ಹೇಳಿದಾಗ ನಾನು ಫಸ್ಟ್ ನೆಗ್ಲಿಜೆನ್ಸಿ ಮಾಡಿದೆ. ಅದಾದ ನಂತರ ನಾನು ಇನ್ನೊಂದಿಬ್ಬರು 3 ಜನ, ಒಂದು 5 ಜನ ಒಟ್ಟಿಗೆ ಬಂದು ಹೇಳಿದಾಗ ನಮಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರು ನಗರದಲ್ಲಿ ಅವ್ರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಯ್ತಾಯಿತು. ಆಗ ನಾನು ಬಂದು ಬೆಂಗಳೂರಲ್ಲಿ ನಮ್ಮ ಕಮಿಷನರ್ ಸಾಹೇಬರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ DCP ಆದಂಥ ಶ್ರೀನಿವಾಸ್ ಗೌಡರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ಆ ಅಪರಾಧಿಗಳನ್ನ ಅವ್ರು ಯಾರು ಅದನ್ನು ಮಾಡ್ತಿದ್ರು ಅಂಥವ್ರನ್ನ ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಎನ್ಕ್ವೈರಿ ನಡೀತೈತೆ. ಅವ್ರನ್ನ ನಾನು ನೋಡಿಲ್ಲ, ಅವ್ರನ್ನ ನಾನು ಇವತ್ತವರೆಗೆ ಮಾತಾಡ್ಸಿಲ್ಲ. ಅವ್ರ ಫೋನ್ಗಳಲ್ಲಿ ಯಾವ ನಂಬರ್ಗಳಿಂದ ಮಾಡ್ತಿದ್ರು ಆ ನಂಬರ್ಗಳನ್ನ ನಾವು ಕೊಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸ್ನವರು ಅದನ್ನು ಟ್ರೇಸ್ ಔಟ್ ಮಾಡಿ ಹಿಡಿದಿದ್ದಾರೆ. ಶಾಸಕ ಹರೀಶ್ ಗೌಡಗೆ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿ ಹೇಳಿಕೆಗಳನ್ನ ಪಡೆದುಕೊಂಡಿದ್ದೀವಿ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಸಿಸಿಬಿ ಠಾಣೆಗೆ ದೂರು ಬಂದಿತ್ತು. ಒಂದು ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅಂತ ದೂರು ಬಂದಿತ್ತು. ಈ ಗ್ಯಾಂಗ್ ನಲ್ಲಿ ಇದುವರೆಗೂ 3 ಇರೋದು ಪತ್ತೆಯಾಗಿದೆ. ಪ್ರಕರಣದಲ್ಲಿ 2ರನ್ನ ಬಂಧಿಸಲಾಗಿದೆ, ಮತ್ತೊಬ್ಬ ಪರಾರಿಯಾಗಿದ್ದಾರೆ. ಬೇರೆ ಬೇರೆ ನಂಬರ್ ಬಳಸಿ ಬ್ಲಾಕ್ ಮೇಲ್ ಮಾಡ್ತಾ ಇರೋ ತಿಳಿದು ಬಂದಿದೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವು ಒಂದು ಅಂಶಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಅವರು ಬೆಂಗಳೂರು ಮತ್ತು ಮೈಸೂರು ಇಂಥ ಕಡೆ ಎಲ್ಲ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅವರಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ದೂರು ಬಂತು. ಆ ದೂರಿನ ಆಧಾರದ ಮೇಲೆ ನಮ್ಮಲ್ಲಿ FIR ದಾಖಲಿಸಿ ತನಿಖೆಯನ್ನು ಮುಂದುವರಿಸಿ ಪ್ರಕರಣದಲ್ಲಿ 2ರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಕೆಲವು ಈ ಘಟನೆಗಳ ಬಗ್ಗೆ ಗೊತ್ತಿದ್ದಂಥವರು ನಾವು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ. ಹಾಗೂ ತನಿಖೆ ಇನ್ನೂ ಮುಂದುವರಿತಾ ಇದೆ. ಇದುವರೆಗೂ ನಮಗೆ ಅದರಲ್ಲಿ 3 ಜನ ಇದ್ದಿದ್ದು ಗೊತ್ತಾಗಿದೆ. ಅದರಲ್ಲಿ 2 ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಇನ್ನೊಬ್ಬರು ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.